ಸ್ನೇಹಿತರೆ, ಇಂದು ಭಾರತ ತನ್ನ ತ್ವರಿತ ಅಭಿವೃದ್ಧಿಯ ಗುರಿಯತ್ತ ಸಾಗುತ್ತಿದೆ. ಆದರೆ ಈ ಸಮಯದಲ್ಲಿ ಭಾರತ ಅನೇಕ ಅಗಾಧ ಸವಾಲುಗಳನ್ನು ಸಹ ಎದುರಿಸುತ್ತಿದೆ. ಸ್ನೇಹಿತರೆ, ಕೊರೋನಾ ಸಾಂಕ್ರಾಮಿಕ ಸಮಯದಲ್ಲಿ ಜಗತ್ತು ಬೃಹತ್ ಪೂರೈಕೆ ಸರಪಳಿ ಬಿಕ್ಕಟ್ಟಿನಲ್ಲಿ ಮುಳುಗಿತು. ಕೋವಿಡ್ ನಂತರ ಉಕ್ರೇನ್ನಲ್ಲಿ ಯುದ್ಧ ಪ್ರಾರಂಭವಾಯಿತು. ಇದು ವಿಶ್ವದ ಸಮಸ್ಯೆಗಳನ್ನು ಮತ್ತಷ್ಟು ಉಲ್ಬಣಗೊಳಿಸಿತು. ಆಹಾರ, ಇಂಧನ ಮತ್ತು ರಸಗೊಬ್ಬರಗಳು ಈ ಮೂರು ಕ್ಷೇತ್ರದಲ್ಲಿ ತೀವ್ರವಾಗಿ ಪರಿಣಾಮ ಬೀರಿದವು. ಕಳೆದ 5 ರಿಂದ 6 ವರ್ಷಗಳಿಂದ ಈ ಬಿಕ್ಕಟ್ಟನ್ನು ಪರಿಹರಿಸಲು ನಮ್ಮ ಸರ್ಕಾರ ನಿರಂತರ ಪ್ರಯತ್ನಗಳನ್ನು ಮಾಡುತ್ತಿದೆ. ನಿಮಗೆ ನೆನಪಿರಬಹುದು, ಆ ಸಮಯದಲ್ಲಿ ಮತ್ತು ಇಂದಿಗೂ ಸಹ ರಸಗೊಬ್ಬರದ ಪ್ರತಿಯೊಂದು ಚೀಲವು ಜಾಗತಿಕವಾಗಿ 3,000 ರೂಪಾಯಿಗಳಿಗೆ ಮಾರಾಟ ಮಾಡಲಾಗುತ್ತಿತ್ತು ಎಂದು ನಿಮಗೆ ನೆನಪಿರಬಹುದು. ಪ್ರತಿ ಚೀಲಕ್ಕೆ 3,000 ರೂಪಾಯಿಗಳು. ಎಷ್ಟು ನೀವು ಹೇಳಬಹುದಾ? ಒಂದು ಚೀಲಕ್ಕೆ ಎಷ್ಟು? ಸೊನ್ನೆ ಬೇಡ, ಬಾಯಿಯಿಂದ ಹೇಳಿ. 3,000 ರೂಪಾಯಿ. ಒಂದು ಚೀಲಕ್ಕೆ ಎಷ್ಟು? ಒಂದು ಚೀಲಕ್ಕೆ ಎಷ್ಟು? ಒಂದು ಚೀಲಕ್ಕೆ ಎಷ್ಟು? ಮತ್ತು ಭಾರತದ ರೈತರಿಗೆ ಅದೇ ಚೀಲ ರಸಗೊಬ್ಬರವನ್ನು ಭಾರತೀಯ ರೈತರಿಗೆ 300ಕ್ಕಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ. 3,000 ರೂಪಾಯಿ ಎದುರು 300 ರೂಪಾಯಿಗೆ. ಈ ಪೂರೈಕೆ ಸರಪಳಿ ತೊಂದರೆಗಳ ನಡುವೆ ಕಳೆದ 2 ತಿಂಗಳುಗಳಿಂದ ನಮ್ಮ ನೆರೆಹೊರೆಯಲ್ಲಿ ಇಂತಹ ದೊಡ್ಡ ಯುದ್ಧ ನಡೆಯುತ್ತಿದೆ. ಇದರ ಪ್ರಭಾವ ಇದು ಇಡೀ ಪ್ರಪಂಚದ ಮೇಲೆ ಬೀರಿದೆ ಮತ್ತು ಭಾರತವು ಇನ್ನೂ ಹೆಚ್ಚು ಗಂಭೀರ ಪರಿಣಾಮ ಎದುರಿಸಿದೆ. ಸ್ನೇಹಿತರೆ, ಭಾರತದಲ್ಲಿ ದೊಡ್ಡ ದೊಡ್ಡ ತೈಲ ಬಾವಿಗಳಿಲ್ಲ. ನಮಗೆ ನಮ್ಮ ಅಗತ್ಯವಿರುವ ಪೆಟ್ರೋಲ್, ಡೀಸೆಲ್ ಮತ್ತು ಅನಿಲವನ್ನು ಅತಿ ದೊಡ್ಡ ಪ್ರಮಾಣದಲ್ಲಿ ಇತರ ದೇಶಗಳಿಂದ ಆಮದು ಮಾಡಿಕೊಳ್ಳಬೇಕಾಗಿದೆ. ಯುದ್ಧದ ಕಾರಣದಿಂದಾಗಿ ವಿಶ್ವಾದ್ಯಂತ ಪೆಟ್ರೋಲ್, ಡೀಸೆಲ್, ಅನಿಲ ಮತ್ತು ರಸಗೊಬ್ಬರಗಳ ಬೆಲೆಗಳು ಗಮನಾರ್ಹವಾಗಿ ಏರಿವೆ. ಅವು ಆಕಾಶದಷ್ಟು ಎತ್ತರಕ್ಕೆ ತಲುಪಿವೆ. ನೆರೆಹೊರೆಯ ದೇಶಗಳಲ್ಲಿ ಪರಿಸ್ಥಿತಿ ಏನು ಎಂಬುದು ಪತ್ರಿಕೆಗಳಲ್ಲಿ ಬರುತ್ತಿವೆ. ಭಾರತ ಸರ್ಕಾರ ಈ ಯುದ್ಧದ ಕಳೆದ 2 ತಿಂಗಳುಗಳಿಂದ ತನ್ನ ನಾಗರಿಕರನ್ನು ಈ ಬಿಕ್ಕಟ್ಟಿನಿಂದ ರಕ್ಷಿಸಲು ನಿರಂತರ ಪ್ರಯತ್ನಗಳನ್ನು ಮಾಡುತ್ತಿದೆ. ನಾಗರಿಕರಿಗೆ ಹೊರೆಯಾಗದಂತೆ ನೋಡಿಕೊಳ್ಳಲು ಸರ್ಕಾರವು ಸಂಪೂರ್ಣ ಹೊಣೆಯನ್ನು ತನ್ನ ಹೆಗಲ ಮೇಲೆ ಹೊತ್ತಿದೆ. ಆದರೆ ಸ್ನೇಹಿತರೆ, ಪೂರೈಕೆ ಸರಪಳಿ ಬಿಕ್ಕಟ್ಟು ಮುಂದುವರಿದಾಗ ನಾವು ಎಷ್ಟೇ ಉಪಾಯಗಳನ್ನು ಮಾಡಿದರೂ ತೊಂದರೆಗಳು ಹೆಚ್ಚಾಗುತ್ತವೆ. ಆದ್ದರಿಂದ ನಾವು ದೇಶವನ್ನು ಎಲ್ಲಕ್ಕಿಂತ ಮೇಲ್ಮಟ್ಟದಲ್ಲಿ ಇರಿಸಿಕೊಳ್ಳಲು, ಭಾರತ ಮಾತೆಯನ್ನು ಎಲ್ಲಕ್ಕಿಂತ ಮೇಲ್ಮಟ್ಟದಲ್ಲಿ ಇರಿಸಿಕೊಳ್ಳಲು ನಾವೆಲ್ಲ ಒಗ್ಗಟ್ಟಿನಿಂದ ಹೋರಾಡಬೇಕಾಗಿದೆ. ನಾವು ನೆನಪಿನಲ್ಲಿಡಬೇಕು, ದೇಶಕ್ಕಾಗಿ ಸಾಯುವುದು ಮಾತ್ರ ಕೇವಲ ದೇಶಭಕ್ತಿ ಆಗುವುದಿಲ್ಲ. ದೇಶಕ್ಕಾಗಿ ಜೀವಿಸುವುದು ಹಾಗೂ ದೇಶಕ್ಕಾಗಿ ನಮ್ಮ ಕರ್ತವ್ಯವನ್ನು ನಿಭಾಯಿಸುವುದು ಇದು ಕೂಡ ದೇಶಭಕ್ತಿಯಾಗಿದೆ. ಆದ್ದರಿಂದ ಜಾಗತಿಕ ಬಿಕ್ಕಟ್ಟಿನ ಈ ಸಮಯದಲ್ಲಿ ಕರ್ತವ್ಯಗಳನ್ನು ನಾವು ಮೊದಲ ಆದ್ಯತೆಯಾಗಿರಿಸಿಕೊಂಡು ನಾವು ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಿದೆ. ನಾವು ನಮ್ಮ ಆ ಸಂಕಲ್ಪಗಳನ್ನು ಸಂಪೂರ್ಣ ಸಮರ್ಪಣಾ ಭಾವದಿಂದ ಪೂರ್ಣ ಮಾಡಬೇಕಿದೆ.
ಉದಾಹರಣೆಗೆ ಅತಿದೊಡ್ಡ ಸಂಕಲ್ಪ ಎಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಮಿತವಾಗಿ ಬಳಸಬೇಕಿದೆ. ಸ್ನೇಹಿತರೆ, ನಮಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡಲೇಬೇಕಿದೆ. ನಗರ ಪ್ರದೇಶಗಳಲ್ಲಿ ಮೆಟ್ರೋ ಇದ್ದಲ್ಲಿ ನಾವು ಮೆಟ್ರೋವನ್ನು ಬಳಸಲು ಸಂಕಲ್ಪ ಮಾಡಬೇಕು. ನಾವು ಸಾಧ್ಯವಾದಷ್ಟು ಮೆಟ್ರೋಗಳಲ್ಲಿ ಪ್ರಯಾಣಿಸಬೇಕಿದೆ. ಒಂದು ವೇಳೆ ನಮಗೆ ಕಾರಿನಲ್ಲಿ ಪ್ರಯಾಣಿಸುವುದು ಅಗತ್ಯವಿದ್ದರೆ ಆಗ ಕಾರ್ಪೂಲನ್ನು ಆಯೋಜಿಸಲು ಪ್ರಯತ್ನಿಸಿ. ಹೆಚ್ಚಿನ ಜನರನ್ನು ಕರೆತನ್ನಿ. ಒಂದು ವೇಳೆ ನಮಗೆ ಎಲ್ಲಿಯಾದರೂ ಸರಕುಗಳನ್ನು ಕಳುಹಿಸಬೇಕಾದರೆ ಸಾಧ್ಯವಾದಷ್ಟು ಮಟ್ಟಿಗೂ ರೈಲು ಮತ್ತು ಸರಕು ರೈಲುಗಳು ಏನಿವೆ ಅವುಗಳ ಸೇವೆಗಳನ್ನು ಬಳಸಲು ಪ್ರಯತ್ನಿಸಬೇಕು. ಏಕೆಂದರೆ ವಿದ್ಯುತ್ ರೈಲುಗಳು ಇರುವ ಕಾರಣ ಪೆಟ್ರೋಲ್ ಮತ್ತು ಡೀಸೆಲ್ ಅಗತ್ಯ ಬರುವುದಿಲ್ಲ. ಯಾರ ಬಳಿ ವಿದ್ಯುತ್ ವಾಹನಗಳು ಇವೆಯೋ ಅವರು ಕೂಡ ಪ್ರಯತ್ನಿಸಿ ಎಲೆಕ್ಟ್ರಿಕ್ ವಾಹನಗಳನ್ನು ಸಾಧ್ಯವಾದಷ್ಟು ಬಳಸಿ. ಸ್ನೇಹಿತರೆ, ನಾವು ಕರೋನಾ ಸಮಯದಲ್ಲಿ ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಮೀಟಿಂಗ್, ವಿಡಿಯೋ ಕಾನ್ಫರೆನ್ಸ್ ಇಂತಹ ಹಲವಾರು ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ ಮತ್ತು ನಾವು ಅವುಗಳಿಗೆ ಒಗ್ಗಿಕೊಂಡಿದ್ದೇವೆ. ಇಂದು ಕಾಲದ ಬೇಡಿಕೆ ಹೀಗಿದೆ. ಈ ವ್ಯವಸ್ಥೆಗಳನ್ನು ಪುನರಾರಂಭಿಸುವುದು ರಾಷ್ಟ್ರೀಯ ಹಿತಾಸಕ್ತಿಯ ಪರವಾಗಿ ಇರುತ್ತದೆ. ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಕಾನ್ಫರೆನ್ಸಿಂಗ್, ವರ್ಚುವಲ್ ಮೀಟಿಂಗ್ ಇವುಗಳಿಗೆ ಪುನಃ ಆದ್ಯತೆ ನೀಡಬೇಕಿದೆ. ಸ್ನೇಹಿತರೆ, ಇಂದು ಏನು ಬಿಕ್ಕಟ್ಟು ಇದೆ, ವಿದೇಶಿ ವಿನಿಮಯವನ್ನು ಉಳಿಸುವತ್ತ ಬಲವಾದ ಒತ್ತು ನೀಡಬೇಕು. ಏಕೆಂದರೆ ಜಾಗತಿಕವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ತುಂಬ ದುಬಾರಿಯಾಗಿದೆ. ಬೆಲೆಗಳು ಮೊದಲಿಗಿಂತ ಹಲವು ಪಟ್ಟು ಹೆಚ್ಚಾಗಿದೆ. ಆದ್ದರಿಂದ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಖರೀದಿಗೆ ಏನು ವಿದೇಶಿ ವಿನಿಮಯಗಳು ಖರ್ಚಾಗುತ್ತಿವೆಯೋ ಪೆಟ್ರೋಲ್ ಮತ್ತು ಡೀಸೆಲ್ ಉಳಿಸುವ ಮೂಲಕ ನಾವು ಆ ವಿನಿಮಯವನ್ನೂ ಸಹ ಉಳಿಸಬೇಕಿದೆ. ಈ ಮೂಲಕ ನಮ್ಮ ಸಣ್ಣ ಸಣ್ಣ ಪ್ರಯತ್ನಗಳು ದೇಶಕ್ಕೆ ಹೆಚ್ಚಿನ ಸಹಾಯ ಮಾಡಬಹುದು. ಉದಾಹರಣೆಗೆ, ಇಂದಿನ ದಿನಗಳಲ್ಲಿ ವಿದೇಶಗಳಲ್ಲಿ ವಿವಾಹಗಳು, ವಿದೇಶಿ ಪ್ರವಾಸಗಳು ಮತ್ತು ವಿದೇಶಗಳಲ್ಲಿ ರಜಾದಿನಗಳನ್ನು ಕಳೆಯುವ ಸಂಸ್ಕೃತಿ ಮಧ್ಯಮ ವರ್ಗದವರಲ್ಲಿ ಪ್ರಚಲಿತವಾಗುತ್ತಿದೆ. ನಾವು ನಿರ್ಧರಿಸಬೇಕಿದೆ, ಈ ಬಿಕ್ಕಟ್ಟಿನ ಸಮಯದಲ್ಲಿ ಮತ್ತು ನಮ್ಮ ದೇಶಭಕ್ತಿ ನಮಗೆ ಸವಾಲಾಗಿರುವುದರಿಂದ ಕನಿಷ್ಠ 1 ವರ್ಷದವರೆಗೆ ನಾವು ಯಾವುದೇ ವಿದೇಶಿ ಪ್ರಯಾಣವನ್ನು ಮುಂದೂಡಬೇಕಿದೆ. ಭಾರತದಲ್ಲಿ ಹಲವಾರು ಸ್ಥಳಗಳಿವೆ, ಅಲ್ಲಿಗೆ ಹೋಗಬಹುದಾಗಿದೆ. ಭಾರತದಲ್ಲಿ ಬಹಳಷ್ಟು ಮಾಡಬಹುದು. ಈ ಬಾಲಕಿಯನ್ನು ಕುಳಿತುಕೊಳ್ಳುವಂತೆ ಮಾಡಿ, ಅವಳು ಸುಸ್ತಾಗುತ್ತಾಳೆ. ಆ ಬಾಲಕಿಯನ್ನು ಕುಳ್ಳಿರಿಸಿ. ಥ್ಯಾಂಕ್ ಯು ಬೇಟಾ, ಥ್ಯಾಂಕ್ ಯು. ನಾನು ಅದನ್ನು ನೋಡಿದೆ ಮಗುವೆ, ನೀವು ಕುಳಿತುಕೊಳ್ಳಿ. ಹಾಂ, ಈ ಪುಟ್ಟ ಹುಡುಗಿಗೆ ಯಾಕೆ ತೊಂದರೆ ಕೊಡುತ್ತೀರಿ? ಈ ಮಕ್ಕಳು ಕುಳಿತುಕೊಳ್ಳಲಿ. ದಯವಿಟ್ಟು ಮಕ್ಕಳಿಗೆ ತೊಂದರೆ ಕೊಡಬೇಡಿ. ಸ್ನೇಹಿತರೆ, ನಾವು ವಿದೇಶಿ ವಿನಿಮಯವನ್ನು ಉಳಿಸಲು ನಮಗೆ ಸಾಧ್ಯವಿರುವ ಎಲ್ಲ ವಿಧಾನಗಳನ್ನು ಬಳಸಬೇಕು. ಸ್ನೇಹಿತರೆ, ಗೋಲ್ಡ್ ಅಂದರೆ ಚಿನ್ನದ ಖರೀದಿಯು ಮತ್ತೊಂದು ಅಂಶವಾಗಿದೆ. ವಿದೇಶಿ ವಿನಿಮಯವು ಬಹಳಷ್ಟು ಖರ್ಚಾಗುತ್ತಿದೆ. ಒಂದು ಕಾಲವಿತ್ತು, ಯಾವಾಗ ಬಿಕ್ಕಟ್ಟು ಬರುತ್ತಿತ್ತೋ ಅಥವಾ ಯಾವಾಗ ಯುದ್ಧ ಆಗುತ್ತಿತ್ತೋ ಆಗ ಜನರು
ದೇಶದ ಹಿತಕ್ಕಾಗಿ ಚಿನ್ನವನ್ನು ದಾನ ಮಾಡುತ್ತಿದ್ದರು. ಆದರೆ ಇಂದು ದಾನದ ಅವಶ್ಯಕತೆ ಇಲ್ಲ. ಆದರೆ ದೇಶದ ಪ್ರಯೋಜನಕ್ಕಾಗಿ ನಾವು ನಿರ್ಧರಿಸಬೇಕಿದೆ. ಇಡೀ ವರ್ಷ ಮನೆಯಲ್ಲಿ ಯಾವುದೇ ಸಮಾರಂಭ ಆಗಲಿ, ಯಾವುದೇ ಕಾರ್ಯಕ್ರಮ ನಡೆಯಲಿ, ನಾವು ಚಿನ್ನದ ಆಭರಣಗಳನ್ನು ಖರೀದಿಸುವುದಿಲ್ಲ, ಚಿನ್ನವನ್ನು ಖರೀದಿಸುವುದಿಲ್ಲ. ವಿದೇಶಿ ವಿನಿಮಯವನ್ನು ಉಳಿಸಲು ನಮ್ಮ ದೇಶಭಕ್ತಿಯು ನಮಗೆ ಸವಾಲು ಹಾಕುತ್ತಿದೆ ಮತ್ತು ನಾವು ಈ ಸವಾಲನ್ನು ಸ್ವೀಕರಿಸಿ ವಿದೇಶಿ ವಿನಿಮಯವನ್ನು ಉಳಿಸಬೇಕಿದೆ. ಸ್ನೇಹಿತರೆ, ಈ ಸಮಯ ಮತ್ತೊಂದು ಪ್ರಮುಖ ಪಾಠದ ಸಮಯ. ಒಂದು ಕಾಲವಿತ್ತು, ನಾವು ತಾಮ್ರವನ್ನು ರಫ್ತು ಮಾಡುತ್ತಿದ್ದೆವು. ಆದರೆ ಇಂದು ಭಾರತದ ಪರಿಸ್ಥಿತಿ ಹೇಗಾಗಿದೆ ಎಂದರೆ, ತಾಮ್ರವನ್ನು ಸಹ ಆಮದು ಮಾಡಿಕೊಳ್ಳಬೇಕಾಗಿದೆ. ನಮ್ಮ ದೇಶದಲ್ಲಿ ಮುಷ್ಕರ ಮಾಡಿಸಿ ತಾಮ್ರದ ಸ್ಥಾವರಗಳನ್ನು ಮುಚ್ಚಿಸಲಾಯಿತು. ಈಗ ನಮ್ಮ ಪರಿಸ್ಥಿತಿ ಹೀಗಿದೆ, ನಾವು ತಾಮ್ರವನ್ನು ಹೊರಗಿನಿಂದ ಆಮದು ಮಾಡಿಕೊಳ್ಳಬೇಕಾಗಿದೆ. ಇದಕ್ಕೆ ವಿದೇಶಿ ವಿನಿಮಯ ಖರ್ಚಾಗುತ್ತದೆ. ಆದ್ದರಿಂದ ಎಲ್ಲ ಕಾರ್ಮಿಕ ಗುಂಪುಗಳು ಮತ್ತು ಕಾರ್ಮಿಕ ಸಂಘಟನೆಗಳಿಗೆ ಒತ್ತಾಯಿಸುತ್ತೇನೆ, ಅಂತಹ ವಿಷಯಗಳ ಬಗ್ಗೆ ಜಾಗರೂಕರಾಗಿರಬೇಕು ಎಂದು. ಭಾರತವನ್ನು ಆತ್ಮನಿರ್ಭರ ಮಾಡುವಲ್ಲಿ ಅಡ್ಡಿಯಾಗುವ ಯಾವುದೇ ಕ್ರಮಗಳಿಂದ ನಾವು ದೂರವಿರಬೇಕು ಮತ್ತು ಅಂತಹ ಜನರು, ಇಂಥ ಪಿತೂರಿಗಳಲ್ಲಿ ಭಾಗಿಯಾಗಿರುವವರ ಮೇಲೆಯೂ ನಾವು ನಿಗಾ ಇಡಬೇಕು. ನಾನು ದೇಶದ ನ್ಯಾಯಾಲಯಗಳನ್ನು ಸಹ ಒತ್ತಾಯಿಸುತ್ತೇನೆ. ಅಂತಹ ಪರಿಸ್ಥಿತಿ ಬಂದಾಗ ರಾಷ್ಟ್ರೀಯ ಹಿತಾಸಕ್ತಿಯಿಂದ ನಮಗೆ ದೇಶದ ಹಿತದಿಂದ ಯಾವುದಾದರೂ ಪರಿಹಾರವನ್ನು ಕಂಡುಕೊಳ್ಳುವತ್ತ ಸಾಗಬೇಕಿದೆ. ಸ್ನೇಹಿತರೆ, ಇದೇ ರೀತಿ ಖಾದ್ಯ ಎಣ್ಣೆಯ ವಿಷಯದಲ್ಲೂ ಪರಿಸ್ಥಿತಿ ಇದೆ. ಅದರ ಆಮದಿನ ಮೇಲೆ ನಾವು ಅಪಾರ ಪ್ರಮಾಣದ ವಿದೇಶಿ ವಿನಿಮಯ ಖರ್ಚು ಮಾಡಬೇಕಾಗುತ್ತದೆ. ಪ್ರತಿ ಕುಟುಂಬವು ಅವರು ಬಳಸುವ ಅಡುಗೆ ಎಣ್ಣೆಯಲ್ಲಿ ಒಂದಿಷ್ಟು ಕಡಿಮೆ ಮಾಡಿದರೆ, ನಾನು ಪದೇ ಪದೇ ಹೇಳುತ್ತಿದ್ದೇನೆ 10% ಕಡಿಮೆ ಮಾಡಿ ಎಂದು. ಒಂದು ವೇಳೆ ಅಡುಗೆ ಎಣ್ಣೆಯ ಬಳಕೆಯನ್ನು ಕಡಿಮೆ ಮಾಡಿದರೂ ಸಹ ಅದು ದೇಶಭಕ್ತಿಯ ದೊಡ್ಡ ಕಾರ್ಯವಾಗಿದೆ. ನೀವು ರಾಷ್ಟ್ರದ ಸೇವೆಗೆ ಕೊಡುಗೆ ನೀಡಬಹುದು ಮತ್ತು ಇದರಿಂದ ರಾಷ್ಟ್ರ ಸೇವೆಯೂ ಆಗುತ್ತದೆ, ದೇಹದ ಸೇವೆಯೂ ಆಗುತ್ತದೆ. ರಾಷ್ಟ್ರೀಯ ಖಜಾನೆಯ ಆರೋಗ್ಯವೂ ಸುಧಾರಿಸುತ್ತದೆ. ಪ್ರತಿಯೊಂದು ಕುಟುಂಬದ ಪ್ರತಿ ಸದಸ್ಯರ ಆರೋಗ್ಯ ಸರಿಯಾಗಿರುತ್ತದೆ. ಸ್ನೇಹಿತರೆ, ವಿದೇಶಿ ವಿನಿಮಯವನ್ನು ಬಳಸುವ ಮತ್ತೊಂದು ವಲಯವೆಂದರೆ ಅದು ನಮ್ಮ ಕೃಷಿ. ನಾವು ಹೆಚ್ಚಿನ ಪ್ರಮಾಣದಲ್ಲಿ ವಿದೇಶದಿಂದ ರಾಸಾಯನಿಕ ಗೊಬ್ಬರಗಳನ್ನು ಆಮದು ಮಾಡಿಕೊಳ್ಳುತ್ತೇವೆ. ರಾಸಾಯನಿಕ ಗೊಬ್ಬರ ಕೃಷಿಯಿಂದಾಗಿ ನಮ್ಮ ಭೂಮಿ ತಾಯಿಗೆ ದೊಡ್ಡ ನೋವನ್ನುಂಟು ಮಾಡಿದ್ದೇವೆ. ನಮ್ಮ ಹೊಲಗಳು ನಾಶವಾಗುತ್ತಿವೆ. ಒಂದು ವೇಳೆ ಇಂದು ನಾವು ನಮ್ಮ ಹೊಲಗಳನ್ನು ರಕ್ಷಿಸದಿದ್ದರೆ ಭವಿಷ್ಯದಲ್ಲಿ ನಮ್ಮ ಬೆಳೆಗಳು ಸಹ ಅಪಾಯಕ್ಕೆ ಸಿಲುಕುತ್ತವೆ. ಆದ್ದರಿಂದ ಬಹಳ ಮುಖ್ಯವಾಗಿ ನಾವು ನಮ್ಮ ರಾಸಾಯನಿಕ ಗೊಬ್ಬರದ ಬಳಕೆಯನ್ನು 25%, 30%, 40%, 50%ನಷ್ಟು ಕಡಿಮೆ ಮಾಡುವುದು ಮತ್ತು ನಾವು ಏಕಕಾಲದಲ್ಲಿ ನೈಸರ್ಗಿಕ ಕೃಷಿಯತ್ತ ಸಾಗಿದರೆ ರಸಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ವಿದೇಶಿ ವಿನಿಮಯವನ್ನು ಉಳಿಸಬಹುದು ಮತ್ತು ಜೊತೆಗೆ ನಮ್ಮ ಹೊಲಗಳನ್ನು ಉಳಿಸಬಹುದು. ನಾವು ನಮ್ಮ ಭೂಮಿ ತಾಯಿಯನ್ನು ಉಳಿಸಿಕೊಳ್ಳಬಹುದು.
ಮತ್ತು ನಾವು ಇದನ್ನು ಮಾಡಲೇಬೇಕಿದೆ. ಇಂದು ಜಾಗತಿಕ ಬಿಕ್ಕಟ್ಟುಗಳಿಂದ ಏನು ಸವಾಲುಗಳು ಬಂದಿವೆ, ಆ ಸವಾಲುಗಳನ್ನು ನಾವು ನಿವಾರಿಸಿಕೊಳ್ಳಲೇಬೇಕಿದೆ. ಸ್ನೇಹಿತರೆ, ಭಾರತ ಸರ್ಕಾರವು ಜಮೀನುಗಳಲ್ಲಿ ಡೀಸೆಲ್ ಪಂಪ್ಗಳ ಬದಲು ಸೌರ ಪಂಪ್ಗಳನ್ನು ಬದಲಾಯಿಸುವ ಯೋಜನೆಯನ್ನು ನಡೆಸುತ್ತಿದೆ. ಜಮೀನುಗಳಲ್ಲಿ ಡೀಸೆಲ್ ಪಂಪ್ಗಳ ಬದಲಿಗೆ ಸೌರ ಪಂಪ್ಗಳ ಬಳಕೆಯನ್ನು ಹೆಚ್ಚು ಮಾಡಿಕೊಳ್ಳಬೇಕು. ನಾನು ಕೋವಿಡ್ ಅವಧಿಯಲ್ಲಿಯೂ ಆಗ್ರಹಿಸುತ್ತಿದ್ದೆ, ನಾವು ಸ್ಥಳೀಯ ಉತ್ಪನ್ನಗಳನ್ನು ಖರೀದಿಸಬೇಕೆಂದು. ವೋಕಲ್ ಫಾರ್ ಲೋಕಲ್ ಮಂತ್ರದೊಂದಿಗೆ ಸಾಗಬೇಕು. ಭಾರತದಲ್ಲೇ ತಯಾರಿಸಿದ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ನಾವು ವಿದೇಶಿ ವಿನಿಮಯವನ್ನು ಉಳಿಸಬಹುದು ಮತ್ತು ನಮ್ಮ ದೇಶದಲ್ಲಿ ಸ್ಥಳೀಯ ಉತ್ಪಾದನೆಯ ಯಾವುದೇ ಕೊರತೆ ಇಲ್ಲ. ಅದು ಶೂ ಆಗಿರಬಹುದು, ಪ್ಯಾಂಟ್ಗಳು ಅಥವಾ ಚೀಲಗಳಾಗಿರಲಿ, ನಾವು ಸ್ವದೇಶಿಗೆ ಒತ್ತು ನೀಡಬೇಕು. ಮತ್ತೆ ನಾನು ಹೀಗೆ ಹೇಳುತ್ತಿಲ್ಲ, ನೀವು ಈಗಾಗಲೇ ಖರೀದಿಸಿರುವ ಎಲ್ಲ ವಿದೇಶಿ ನಿರ್ಮಿತ ಸರಕುಗಳನ್ನು, ವಿದೇಶಿ ಬ್ರ್ಯಾಂಡ್ಗಳ ವಸ್ತುಗಳನ್ನು ಸಹ ಎಸೆಯಬೇಕೆಂದು. ಹಾಗೆಂದು ನಾನು ಹೇಳುತ್ತಿಲ್ಲ, ಆದರೆ ಹೀಗೆ ಒತ್ತಾಯ ಮಾಡುತ್ತಿದ್ದೇನೆ, ಹೊಸ ವಿದೇಶಿ ವಸ್ತುಗಳನ್ನು ಖರೀದಿಸಬಾರದು ಎಂದು. ಹಲವಾರು ಬಾರಿ ನಮಗೆ ಅಂದಾಜೇ ಇರುವುದಿಲ್ಲ ನಾವು ಬಳಸುತ್ತಿರುವ ದಿನನಿತ್ಯದ ವಸ್ತುಗಳು, ಅವುಗಳಲ್ಲಿ ಎಷ್ಟು ವಿದೇಶಿ ನಿರ್ಮಿತವಾಗಿದೆ ಎನ್ನುವುದು. ಮತ್ತು ಸ್ನೇಹಿತರೆ, ನಾನು ಯಾವಾಗ ಸ್ವದೇಶಿ ಬಗ್ಗೆ ಮಾತನಾಡುತ್ತೇನೋ ಜನರಿಗೆ ಅನ್ನಿಸುತ್ತದೆ, ದೀಪಾವಳಿ ದೀಪಗಳನ್ನು ಖರೀದಿಸುವುದರಿಂದ ನೀವು ಸ್ವದೇಶಿ ಎಂದು ಜನರು ಭಾವಿಸುತ್ತಾರೆ. ಇದು ದಾರಿ ತಪ್ಪಿಸುವಂತಿದೆ. ಇದು ಯಶಸ್ಸಿಗೆ ಕಾರಣವಾಗುವುದಿಲ್ಲ. ನಾವು ಗೃಹೋಪಯೋಗಿ ವಸ್ತುಗಳ ಪಟ್ಟಿಯನ್ನು ಮಾಡಬೇಕಾಗಿದೆ. ನಮ್ಮ ಮನೆಗಳಿಗೆ ಎಷ್ಟು ವಿದೇಶಿ ನಿರ್ಮಿತ ವಸ್ತುಗಳು ಪ್ರವೇಶಿಸಿವೆ ಎಂಬುದನ್ನು ನಾವು ನೋಡಬೇಕು. ನಮಗೆ ಅದು ಅರ್ಥವಾಗುವುದಿಲ್ಲ. ಅದು ಕತ್ತರಿ, ಬಾಚಣಿಗೆ, ಸಣ್ಣ ಸಣ್ಣ ವಸ್ತುಗಳು, ಟೂತ್ ಪಿನ್ಗಳು, ಟೂತ್ ಬ್ರಷ್ಗಳು. ವಿದೇಶದಿಂದ ನಮ್ಮ ಮನೆಗೆ ಇಷ್ಟೊಂದು ವಸ್ತುಗಳು ಪ್ರವೇಶಿಸಿವೆ. ಈ ಪಟ್ಟಿಯಿಂದ ನಾವು ಸಾಧ್ಯವಾದಷ್ಟು ಬೇಗ ಸ್ವದೇಶಿಯಾಗಿ ಪರಿವರ್ತನೆಗೊಳ್ಳಬೇಕು. ಸ್ನೇಹಿತರೆ, ಈ ವಿಷಯಗಳು ಕೇವಲ ಒಂದು ಸರ್ಕಾರ, ಒಂದು ಪಕ್ಷ, ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲ. ಇದು ಬಿಜೆಪಿ ವಿಷಯವೂ ಅಲ್ಲ. ಇದು ರಾಷ್ಟ್ರೀಯ ವಿಷಯವಾಗಿದೆ. ಮತ್ತು ಇದಕ್ಕಾಗಿ ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಂದು ರಾಜಕೀಯ ಪಕ್ಷ, ಪ್ರತಿಯೊಂದು ಸರ್ಕಾರ, ಪ್ರತಿಯೊಂದು ಸಮಾಜ, ಪ್ರತಿಯೊಂದು ಸಂಸ್ಥೆ ಸಂಕಲ್ಪಬದ್ಧರಾಗಿರಬೇಕು. ನಾನು ಮಾಧ್ಯಮ ಸಹೋದ್ಯೋಗಿಗಳಿಗೆ ರಾಷ್ಟ್ರದ ಹಿತಾಸಕ್ತಿಗಾಗಿ ಮುಂದೆ ಬರಬೇಕೆಂದು ಒತ್ತಾಯಿಸುತ್ತೇನೆ. ಬನ್ನಿ, ದೇಶಭಕ್ತಿಯ ಭಾವನೆಯನ್ನು ಜಾಗೃತಗೊಳಿಸಿ ಮತ್ತು ದೇಶದಲ್ಲಿ ನಾವು ಏನು ಜಾಗತಿಕ ಬಿಕ್ಕಟ್ಟುಗಳನ್ನು ಎದುರಿಸುತ್ತಿದ್ದೇವೆಯೋ ದೇಶ ಅದರ ಲಾಭವನ್ನು ಪಡೆದುಕೊಳ್ಳಲಿ. ಸಂದರ್ಭಕ್ಕೆ ತಕ್ಕಂತೆ ನಾವು ಎದ್ದೇಳೋಣ. ಅಂತಹ ವಾತಾವರಣವನ್ನು ಸೃಷ್ಟಿಸಲು ನಮಗೆ ಕೊಡುಗೆ ನೀಡಬೇಕಿದೆ. ಆಗ ಮಾತ್ರ ದೇಶ ಯಶಸ್ವಿಯಾಗುತ್ತದೆ. ಅಂತಹ ಸಂಕಲ್ಪವನ್ನು ಪ್ರತಿಯೊಬ್ಬ ನಾಗರಿಕನೂ ಸಂಪೂರ್ಣ ಪ್ರಾಮಾಣಿಕತೆಯಿಂದ ಪೂರೈಸಿದಾಗ ಭಾರತವು ಪ್ರತಿಯೊಂದು ಬಿಕ್ಕಟ್ಟಿನಲ್ಲಿಯೂ ಖಂಡಿತವಾಗಿಯೂ ಜಯಗಳಿಸುತ್ತದೆ.